ವೀಕ್ಷಕರೇ ನಮಸ್ಕಾರ. ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ. ಆತ್ಮೀಯರೇ, ವಿಷ್ಣು ಭಗವಾನರ ದಶಾವತಾರಗಳಲ್ಲಿ ಪ್ರಮುಖವಾಗಿರುವಂತಹ ಪ್ರಭು ಶ್ರೀಕೃಷ್ಣ ಪರಮಾತ್ಮರನ್ನು ಮೆಚ್ಚದವರು ಯಾರೂ ಇಲ್ಲ. ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಸಹ ಪ್ರಭು ಶ್ರೀಕೃಷ್ಣ ಪರಮಾತ್ಮರೆಂದರೆ ಎಲ್ಲರಿಗೂ ಅಚ್ಚುಮೆಚ್ಚು. ಅತಿಯಾಗಿ ತುಂಟತನವನ್ನು ಮಾಡುವ ಮಕ್ಕಳನ್ನು ಕೃಷ್ಣನ ಹೆಸರಿನಿಂದಲೇ ಕರೆಯುವ ಪದ್ಧತಿಯೂ ಸಹ ಇದೆ. ಭಗವದ್ಗೀತೆಯ ಮೂಲಕ ಪ್ರಭು ಶ್ರೀಕೃಷ್ಣ ಪರಮಾತ್ಮರು ನಮ್ಮೆಲ್ಲರಿಗೂ ಜೀವನ ಪಾಠವನ್ನು ಕಲಿಸಿದ್ದಾರೆ. ಇಂತಹ ಶ್ರೀಕೃಷ್ಣ ಪರಮಾತ್ಮರ ಜನ್ಮದಿನವಾದಂತಹ ಶ್ರೀಕೃಷ್ಣ ಜನ್ಮಾಷ್ಟಮಿ ಇನ್ನೇನು ಹತ್ತಿರ ಬರುತ್ತಲಿದೆ. ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿಯ ತಿಥಿಯಂದು ರೋಹಿಣಿ ನಕ್ಷತ್ರದಲ್ಲಿ ಪ್ರಭು ಶ್ರೀಕೃಷ್ಣ ಪರಮಾತ್ಮರ ಜನನವಾಗಿತ್ತು. ಹಾಗಾಗಿಯೇ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿಯಂದು ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬವನ್ನು ಆಚರಣೆ ಮಾಡಲಾಗುತ್ತದೆ. ಈ ವರ್ಷದ ಕೃಷ್ಣ ಜನ್ಮಾಷ್ಟಮಿ ಹಬ್ಬವನ್ನು ಆಗಸ್ಟ್ 26 ಸೋಮವಾರದಂದು ಆಚರಣೆ ಮಾಡಲಾಗುತ್ತಲಿದೆ. ಈ ದಿನ ಉಪವಾಸ ಮಾಡುವುದು ಹಾಗೂ ಶ್ರೀಕೃಷ್ಣ ಪರಮಾತ್ಮರನ್ನು ಪೂಜಿಸುವುದು ಬಹಳ ವಿಶೇಷವೆನಿಸಿಕೊಳ್ಳುತ್ತದೆ. ಈ ದಿನ ಶ್ರೀಕೃಷ್ಣ ಪರಮಾತ್ಮರಿಗೆ ಪ್ರಿಯವಾದಂತಹ ಕೆಲವು ವಸ್ತುಗಳನ್ನು ಖರೀದಿ ಮಾಡಿದರೆ ಹಾಗೂ ಶ್ರೀಕೃಷ್ಣ ಪರಮಾತ್ಮರ ಪೂಜೆಯಲ್ಲಿ ಅವುಗಳನ್ನು ಅರ್ಪಣೆ ಮಾಡಿದರೆ ಶ್ರೀಕೃಷ್ಣ ಪರಮಾತ್ಮರ ಕೃಪೆಯಿಂದ ಮನೆಯಲ್ಲಿ ಸಮೃದ್ಧಿ ಹೆಚ್ಚಾಗುತ್ತದೆ. ಈ ನಮ್ಮ ಪ್ರಸ್ತುತ ಸಂಚಿಕೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮರಿಗೆ ಪ್ರಿಯವಾದಂತಹ 10 ವಸ್ತುಗಳ ಕುರಿತು ಮಾಹಿತಿಯನ್ನು ಬಿತ್ತರಿಸುತ್ತಲಿದ್ದೇವೆ. ಈ ವಸ್ತುಗಳನ್ನೆಲ್ಲ ಜನ್ಮಾಷ್ಟಮಿಯ ಪೂಜೆಯಲ್ಲಿ ಬಳಸಿಕೊಂಡು ಶ್ರೀಕೃಷ್ಣ ಪರಮಾತ್ಮರ ಕೃಪಾಶೀರ್ವಾದವನ್ನು ನಾವೆಲ್ಲರೂ ಪಡೆದುಕೊಳ್ಳೋಣ. ಪ್ರಭು ಶ್ರೀಕೃಷ್ಣ ಪರಮಾತ್ಮರಿಗೆ ಪ್ರಿಯವಾದಂತಹ 10 ಪ್ರಮುಖ ವಸ್ತುಗಳು. ಕೊಳಲು. ಶ್ರೀಕೃಷ್ಣ ಪರಮಾತ್ಮರಿಗೆ ಅತ್ಯಂತ ಪ್ರಿಯವಾದ ವಸ್ತುಗಳಲ್ಲಿ ಕೊಳಲು ಮೊದಲ ಸ್ಥಾನದಲ್ಲಿ ನಿಲ್ಲುತ್ತದೆ. ಕೊಳಲಿಲ್ಲದೆ ಶ್ರೀಕೃಷ್ಣ ಪರಮಾತ್ಮರನ್ನು ಕಲ್ಪನೆ ಮಾಡಿಕೊಳ್ಳಲು ಸಹ ಸಾಧ್ಯವಿಲ್ಲ. ಶ್ರೀಕೃಷ್ಣ ಪರಮಾತ್ಮರಿಗೆ ಮುರಳಿ ಲೋಲ ಎಂಬ ಹೆಸರಿದೆ. ಶ್ರೀಕೃಷ್ಣ ಪರಮಾತ್ಮರು ಕೊಳಲನ್ನು ನುಡಿಸುತ್ತಲಿದ್ದರೆ ಗೋಪಿಕೆಯರು ಮಾತ್ರವಲ್ಲ, ಪ್ರಕೃತಿಯೂ ಸಹ ಮನಸೋತು ನಲಿಯುತ್ತಿತ್ತಂತೆ. ಯಾವ ಮನೆಯಲ್ಲಿ ಕೊಳಲಿರುತ್ತದೆಯೋ ಆ ಮನೆಯಲ್ಲಿ ಸದಾಕಾಲ ಶಾಂತಿ ಮನೆ ಮಾಡಿರುತ್ತದೆ. ಶ್ರೀಕೃಷ್ಣ ಜನ್ಮಾಷ್ಟಮಿಯ ದಿನ ಮರದ ಕೊಳಲು ಅಥವಾ ಬೆಳ್ಳಿಯ ಕೊಳಲನ್ನು ಕೊಂಡುಕೊಳ್ಳುವುದು ಸಹ ತುಂಬ ಒಳ್ಳೆಯದು. ಶ್ರೀಕೃಷ್ಣ ಜನ್ಮಾಷ್ಟಮಿ ಎಂದು ಕೊಳಲನ್ನು ಖರೀದಿ ಮಾಡಿದರೆ ಮನೆಯ ಆರ್ಥಿಕ ಬಿಕ್ಕಟ್ಟು ನಿವಾರಣೆಯಾಗುತ್ತದೆ. ನಂತರ ಈ ಕೊಳಲನ್ನು ಶ್ರೀಕೃಷ್ಣ ಪರಮಾತ್ಮರ ಭಾವಚಿತ್ರ ಅಥವಾ ಮೂರ್ತಿಯ ಬಳಿ ಇಟ್ಟು ಪೂಜಿಸತಕ್ಕದ್ದು. ಕೊಳಲಿನ ಆಧ್ಯಾತ್ಮಿಕ ಸಾರವೆಂದರೆ ಕೊಳಲನ್ನು ನುಡಿಸದ ಹೊರತು ನಾದ ಹೊರಹೊಮ್ಮುವುದಿಲ್ಲ. ಕೊಳಲಿನಲ್ಲಿ ನುಡಿಸುವಂತಹ ರಾಗಗಳೆಲ್ಲ ಇಂಪಾಗಿಯೇ ಇರುತ್ತವೆ. ನಾವು ಅನಾವಶ್ಯಕವಾಗಿ ಮಾತನಾಡಬಾರದು. ಮೌನವನ್ನೇ ಆಭರಣವನ್ನಾಗಿ ಇಟ್ಟುಕೊಳ್ಳಬೇಕು. ನಾವಾಡುವಂತಹ ಪ್ರತಿಯೊಂದು ಮಾತು ಸಹ ಇಂಪಾಗಿರಬೇಕು, ಸಭ್ಯವಾಗಿರಬೇಕು. ಅನ್ಯರಿಗೆ ನಮ್ಮ ಮಾತು ನೋವುಗಳನ್ನು ನೀಡಬಾರದು ಎಂಬುವಂತಹ ನೀತಿ ಪಾಠವನ್ನು ಶ್ರೀಕೃಷ್ಣ ಪರಮಾತ್ಮರ ಕೊಳಲು ನೀಡುತ್ತದೆ. ಬೆಣ್ಣೆ. ಕೃಷ್ಣ ಎಂದ ತಕ್ಷಣ ನೆನಪಾಗುವುದೇ ಬೆಣ್ಣೆ. ಕೃಷ್ಣ ದೇವರಿಗೆ ಬೆಣ್ಣೆ ಕೃಷ್ಣ ಎಂದೂ ಸಹ ಉಪನಾಮವಿದೆ. ಶ್ರೀಕೃಷ್ಣ ಪರಮಾತ್ಮರು ಬಾಲ್ಯದಿಂದಲೇ ಬೆಣ್ಣೆಯನ್ನು ಇಷ್ಟಪಡುತ್ತಿದ್ದರು. ಶ್ರೀಕೃಷ್ಣ ಪರಮಾತ್ಮರು ಗೋಕುಲದಲ್ಲಿ ಬೆಳೆದಿದ್ದರಿಂದ ಅಲ್ಲಿ ಹಾಲು, ಮೊಸರು, ಬೆಣ್ಣೆಗೆ ಯಾವುದೇ ರೀತಿಯ ಕುಂದುಕೊರತೆಗಳಿರಲಿಲ್ಲ. ಆದರೂ ಸಹ ಶ್ರೀಕೃಷ್ಣ ಪರಮಾತ್ಮರು ಗೋಪಿಕೆಯರ ಬೆಣ್ಣೆಯನ್ನು ಕದ್ದು ತಿನ್ನುತ್ತಲಿದ್ದರು. ಶ್ರೀಕೃಷ್ಣನಿಂದ ತಮ್ಮ ಬೆಣ್ಣೆಯನ್ನು ಕಾಪಾಡಿಕೊಳ್ಳಲು ಗೋಪಿಕೆಯರು ಬೆಣ್ಣೆಯನ್ನೆಲ್ಲ ಮಡಿಕೆಯಲ್ಲಿ ಇಟ್ಟು ಎತ್ತರದಲ್ಲಿ ಆ ಮಡಿಕೆಗಳನ್ನು ಕಟ್ಟಿ ಇಟ್ಟರೂ ಸಹ ತಮ್ಮ ಸ್ನೇಹಿತರ ಮೂಲಕ ಪಿರಮಿಡನ್ನು ರಚನೆ ಮಾಡಿ ಶ್ರೀಕೃಷ್ಣರು ಬೆಣ್ಣೆಯನ್ನು ಕದಿಯುತ್ತಲಿದ್ದರು. ಇದೇ ಕಾರಣಕ್ಕೆ ಈಗಲೂ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬದ ದಿನ ಮಡಿಕೆ ಒಡೆಯುವಂತಹ ಪರಿಪಾಠವಿದೆ. ಶ್ರೀಕೃಷ್ಣ ಪರಮಾತ್ಮರಿಗೆ ಪ್ರಿಯವಾದಂತಹ ಬೆಣ್ಣೆಯನ್ನು ಸಣ್ಣ ಮಣ್ಣಿನ ಮಡಿಕೆಯಲ್ಲಿ ಗೋಕುಲಾಷ್ಟಮಿಯ ದಿನ ಶ್ರೀಕೃಷ್ಣ ಪರಮಾತ್ಮರಿಗೆ ನೈವೇದ್ಯವನ್ನಾಗಿ ಅರ್ಪಣೆ ಮಾಡಲಾಗುತ್ತದೆ. ಅಥವಾ ನೈವೇದ್ಯ ಮಾಡುವ ಪದಾರ್ಥಗಳಿಗೆ ಬೆಣ್ಣೆಯನ್ನು ಸೇರಿಸಿ ನೈವೇದ್ಯವನ್ನು ಪ್ರಭು ಶ್ರೀಕೃಷ್ಣ ಪರಮಾತ್ಮರಿಗೆ ಅರ್ಪಣೆ ಮಾಡಲಾಗುತ್ತದೆ. ಅಲ್ಲದೆ ಈ ಬೆಣ್ಣೆಗೆ ಆಧ್ಯಾತ್ಮಿಕ ಮಹತ್ವವಿದೆ. ನಾವು ಮೊಸರನ್ನು ಕಡೆದು ಹೇಗೆ ಬೆಣ್ಣೆಯನ್ನು ತಯಾರಿಸುತ್ತೇವೆಯೋ ಹಾಗೆಯೇ ಕೆಟ್ಟ ಅಂಶಗಳನ್ನೆಲ್ಲ ಕಡೆದು ಒಳ್ಳೆಯ ಅಂಶಗಳನ್ನು ಬೆಳೆಸಿಕೊಳ್ಳಬೇಕು. ಹಾಗೂ ಬೆಣ್ಣೆಯಂತೆಯೇ ನಮ್ಮ ಹೃದಯವೂ ಸಹ ಸದಾಕಾಲ ಹಗುರವಾಗಿರಬೇಕು. ನವಿಲುಗರಿ.
ಶ್ರೀಕೃಷ್ಣ ದೇವರ ಮುಡಿಯಲ್ಲಿ ನವಿಲುಗರಿ ಇದ್ದೇ ಇರುತ್ತದೆ. ಶ್ರೀಕೃಷ್ಣ ದೇವರ ಅಲಂಕಾರವೂ ಸಹ ನವಿಲುಗರಿ ಇಲ್ಲದೆಯೇ ಅಪೂರ್ಣವೆನಿಸಿಕೊಳ್ಳುತ್ತದೆ. ಜನ್ಮಾಷ್ಟಮಿಯ ದಿನದ ಪೂಜೆಯಲ್ಲಿ ನವಿಲುಗರಿಯನ್ನು ಇಟ್ಟುಕೊಳ್ಳಬೇಕು. ಮನೆಯಲ್ಲಿ ನವಿಲುಗರಿ ಇದ್ದರೆ ನವಿಲುಗರಿಗಳು ಧನಾತ್ಮಕ ಶಕ್ತಿಯನ್ನು ಆಕರ್ಷಿಸುವುದರಿಂದ ವಾಸ್ತು ದೋಷಗಳು ನಿವಾರಣೆಯಾಗುತ್ತವೆ. ನವಿಲುಗರಿಯಲ್ಲಿ ನಾನಾ ಬಣ್ಣಗಳು ಇರುತ್ತವೆ. ಈ ಬಣ್ಣಗಳು ಜೀವನದ ಪರಿಸ್ಥಿತಿಯನ್ನು ವರ್ಣಿಸುತ್ತವೆ. ನವಿಲುಗರಿಯಲ್ಲಿರುವಂತಹ ಗಾಢ ಬಣ್ಣ ಜೀವನದಲ್ಲಿನ ಕಠಿಣ ಪರಿಸ್ಥಿತಿಗಳನ್ನು ಮತ್ತು ದುಃಖಗಳನ್ನು ಬಿಂಬಿಸುತ್ತವೆ. ತಿಳಿ ಬಣ್ಣವು ಸುಖ, ಶಾಂತಿ ಹಾಗೂ ಸಮೃದ್ಧಿಯನ್ನು ಪ್ರತಿನಿಧಿಸುತ್ತವೆ. ಸುಖ ಹಾಗೂ ದುಃಖಗಳು ನವಿಲುಗರಿಯಲ್ಲಿರುವ ಬಣ್ಣಗಳ ಹಾಗೆ ನಮ್ಮ ಬದುಕಿನಲ್ಲಿ ಬರುತ್ತವೆ. ಸುಖ ದುಃಖಗಳನ್ನು ಸಮತೋಲನದಿಂದ ನಿಭಾಯಿಸಬೇಕು ಎಂದು ನವಿಲುಗರಿ ಸಾರುತ್ತದೆ. ಗೋವಿನ ಪ್ರತಿಮೆ. ಶ್ರೀಕೃಷ್ಣ ಪರಮಾತ್ಮರಿಗೆ ಗೋವುಗಳೆಂದರೆ ಬಹಳ ಇಷ್ಟ. ಯಾವುದೇ ಶ್ರೀಕೃಷ್ಣ ಪರಮಾತ್ಮರ ವಿಗ್ರಹ ಅಥವಾ ಭಾವಚಿತ್ರವನ್ನು ನೋಡಿದರೂ ಸಹ ಅವರ ಜೊತೆ ಗೋವುಗಳು ಇರುತ್ತವೆ. ಶ್ರೀಕೃಷ್ಣರು ಬೆಳೆದಂತಹ ಗೋಕುಲ ಗೋವುಗಳಿಂದಲೇ ಕೂಡಿತ್ತು. ಶ್ರೀಕೃಷ್ಣ ಪರಮಾತ್ಮರು ತಮ್ಮ ಬಾಲ್ಯವನ್ನು ಗೋವುಗಳೊಂದಿಗೆ ಆಟವಾಡುತ್ತಲೇ ಕಳೆದಿದ್ದರು. ಶ್ರೀಕೃಷ್ಣ ಜನ್ಮಾಷ್ಟಮಿಯ ದಿನ ಹಸು ಕರುವಿನ ಬೆಳ್ಳಿ ಅಥವಾ ಹಿತ್ತಾಳೆಯ ವಿಗ್ರಹವನ್ನು ಖರೀದಿ ಮಾಡಬೇಕು. ನಂತರ ಅದನ್ನು ಪೂಜಾಗೃಹದಲ್ಲಿ ಇಟ್ಟು ಪೂಜೆ ಮಾಡಬೇಕು. ಇದರಿಂದ ಮನೆಯಲ್ಲಿ ಅದೃಷ್ಟ ವೃದ್ಧಿಯಾಗುತ್ತದೆ ಮತ್ತು ವ್ಯಾಪಾರ ವ್ಯವಹಾರದಲ್ಲಿ ಪ್ರಗತಿ ಕಂಡುಬರುತ್ತದೆ. ಗೋವುಗಳ ಹಾಲು, ಗಂಜಲ, ಸಗಣಿ ಎಲ್ಲವೂ ಸಹ ಮನುಷ್ಯರಿಗೆ ಉಪಯುಕ್ತವಾಗಿರುತ್ತದೆ. ನಾವು ಬದುಕಿರುವಷ್ಟು ದಿನ ಬೇರೆಯವರಿಗೆ ಆದಷ್ಟು ಸಹಾಯವನ್ನು ಮಾಡಬೇಕು ಎಂದು ಗೋವುಗಳು ತಿಳಿಸಿಕೊಡುತ್ತವೆ. ಕಮಲ. ಕಮಲ ಶ್ರೀಕೃಷ್ಣ ಪರಮಾತ್ಮರಿಗೆ ಬಹಳ ಪ್ರಿಯವಾದಂತಹ ಹೂ. ಅಷ್ಟು ಮಾತ್ರವಲ್ಲ, ಮಹಾಲಕ್ಷ್ಮೀ ದೇವಿಗೂ ಸಹ ಇದು ಅತ್ಯಂತ ಪ್ರಿಯವಾದದ್ದು. ಈ ಹೂವು ಶುದ್ಧತೆಯ ಸಂಕೇತ. ಕಮಲದ ಹೂಗಳು ಕೆಸರಿನಲ್ಲಿ ಬೆಳೆದರೂ ಸಹ ಅವು ತನ್ನ ಪವಿತ್ರತೆಯನ್ನು ಕಾಪಾಡಿಕೊಂಡಿರುತ್ತವೆ. ಆದ್ದರಿಂದ ನಾವು ಸಹ ಕಮಲದಂತೆಯೇ ಬಾಳಬೇಕು. ಶ್ರೀಕೃಷ್ಣ ಜನ್ಮಾಷ್ಟಮಿಯ ದಿನ ತಾವರೆ ಹೂವಿನ ಮಾಲೆಯನ್ನು ಶ್ರೀಕೃಷ್ಣ ಪರಮಾತ್ಮರಿಗೆ ಅರ್ಪಿಸಿ ಪೂಜೆಯನ್ನು ಮಾಡಿದರೆ ಬಹಳ ಶ್ರೇಯಸ್ಕರ. ಅವಲಕ್ಕಿ. ಅವಲಕ್ಕಿ ಶ್ರೀಕೃಷ್ಣ ಪರಮಾತ್ಮರಿಗೆ ಬಹಳ ಇಷ್ಟವಾದಂತಹ ಖಾದ್ಯ. ಇದೇ ಕಾರಣಕ್ಕೆ ಯಾರಾದರೂ ಅವಲಕ್ಕಿಯನ್ನು ನೀಡಿದರೆ ನಿರಾಕರಿಸಬಾರದು. ಶ್ರೀಮದ್ ಭಾಗವತದಲ್ಲಿ ಉಲ್ಲೇಖಗೊಂಡಂತೆ ಶ್ರೀಕೃಷ್ಣ ಪರಮಾತ್ಮರ ಮಿತ್ರ ಸುಧಾಮ ಶ್ರೀಕೃಷ್ಣ ಪರಮಾತ್ಮರನ್ನು ನೋಡಲು ಬಂದಾಗ ಅವಲಕ್ಕಿಯನ್ನು ತಂದುಕೊಟ್ಟಿದ್ದನು. ಮಿತ್ರ ಸುಧಾಮ ನೀಡಿದ ಪ್ರೀತಿಯ ಕಾಣಿಕೆ ಅವಲಕ್ಕಿಯನ್ನು ಶ್ರೀಕೃಷ್ಣ ಪರಮಾತ್ಮರು ಅತ್ಯಂತ ಸಂತೋಷದಿಂದ ತಿಂದಿದ್ದರು. ಶ್ರೀಕೃಷ್ಣ ಜನ್ಮಾಷ್ಟಮಿ ಎಂದು ಶ್ರೀಕೃಷ್ಣ ಪರಮಾತ್ಮರಿಗೆ ಅವಲಕ್ಕಿಯನ್ನು ಅರ್ಪಣೆ ಮಾಡಿ ಅನಂತರ ಅದನ್ನೇ ಪ್ರಸಾದವನ್ನಾಗಿ ಸ್ವೀಕರಿಸಬೇಕು. ಶ್ರೀಕೃಷ್ಣ ಜನ್ಮಾಷ್ಟಮಿಯ ದಿನ ಅವಲಕ್ಕಿ ಮೊಸರು, ಅವಲಕ್ಕಿ ಪಾಯಸ, ಅವಲಕ್ಕಿಯನ್ನು ಒಗ್ಗರಣೆಯನ್ನಾಗಿ ಮಾಡಿಯೂ ಸಹ ಶ್ರೀಕೃಷ್ಣ ಪರಮಾತ್ಮರ ಮುಂದೆ ನೈವೇದ್ಯವನ್ನಾಗಿ ಅರ್ಪಣೆ ಮಾಡಬಹುದು. ವೈಜಯಂತಿ ಮಾಲೆ. ವೈಜಯಂತಿ ಎಂದು ಕರೆಯಲ್ಪಡುವ ಹೂ ಬಿಡುವ ಗಿಡದ ಬೀಜದಿಂದ ವೈಜಯಂತಿ ಮಾಲೆಯನ್ನು ತಯಾರು ಮಾಡಲಾಗುತ್ತದೆ. ಈ ವೈಜಯಂತಿ ಮಾಲೆ ಮಹಾವಿಷ್ಣು, ಲಕ್ಷ್ಮಿ ಹಾಗೂ ಶ್ರೀಕೃಷ್ಣ ಪರಮಾತ್ಮರಿಗೆ ಪಂಚಪ್ರಾಣ. ಶ್ರೀಕೃಷ್ಣ ಪರಮಾತ್ಮರು ಯಾವಾಗಲೂ ವೈಜಯಂತಿ ಮಾಲೆಯನ್ನು ತಮ್ಮ ಕೊರಳಿನಲ್ಲಿ ಧರಿಸುತ್ತಲಿದ್ದರು. ಶ್ರೀಕೃಷ್ಣ ಪರಮಾತ್ಮರ ಪ್ರೀತಿಯ ರಾಧೆಯು ತನ್ನ ಪ್ರೀತಿಯ ಪ್ರತೀಕವಾಗಿಯೇ ವೈಜಯಂತಿ ಬೀಜಗಳಿಂದ ಮಾಲೆಯನ್ನು ತಯಾರು ಮಾಡಿ ಶ್ರೀಕೃಷ್ಣ ಪರಮಾತ್ಮರಿಗೆ ಅರ್ಪಿಸಿದ್ದಳಂತೆ. ಅಂದಿನಿಂದ ವೈಜಯಂತಿ ಮಾಲೆ ಶ್ರೀಕೃಷ್ಣ ಪರಮಾತ್ಮರಿಗೆ ಪ್ರಿಯವಾದದ್ದು. ವೈಜಯಂತಿ ಮಾಲೆ ಮನೆಯಲ್ಲಿದ್ದರೆ ಆ ಮನೆಯ ಆರ್ಥಿಕ ಸ್ಥಿತಿ ಸುಧಾರಿಸುತ್ತದೆ. ವೈಜಯಂತಿ ಮಾಲೆಯನ್ನು ಶ್ರೀಕೃಷ್ಣ ಪರಮಾತ್ಮರ ವಿಗ್ರಹ ಅಥವಾ ಭಾವಚಿತ್ರಕ್ಕೆ ಹಾಕಿ ಪೂಜಿಸಬೇಕು. ತುಳಸಿ. ತುಳಸಿಯು ಮಹಾವಿಷ್ಣುವಿಗೆ ಹಾಗೂ ಅವರ ರೂಪವಾದಂತಹ ಶ್ರೀಕೃಷ್ಣ ಪರಮಾತ್ಮರಿಗೆ ಬಹಳ ಪ್ರಿಯವಾದದ್ದು. ಎಲ್ಲ ಹೂಗಳಿಗಿಂತಲೂ ಶ್ರೀಕೃಷ್ಣ ಪರಮಾತ್ಮರ ಪೂಜೆಯಲ್ಲಿ ತುಳಸಿಗೆ ಆದ್ಯತೆ. ತುಳಸಿ ಗಿಡದಲ್ಲಿ ಸಾಕ್ಷಾತ್ ಲಕ್ಷ್ಮೀದೇವಿ ನೆಲೆಸಿರುತ್ತಾರೆ. ತುಳಸಿ ಶ್ರೀಕೃಷ್ಣ ಪರಮಾತ್ಮರಿಗೆ ಎಷ್ಟು ಇಷ್ಟ ಎಂಬುದರ ಕುರಿತಾಗಿ ಒಂದು ಪೌರಾಣಿಕ ಘಟನೆ ಇದೆ. ಒಮ್ಮೆ ಶ್ರೀಕೃಷ್ಣ ಪರಮಾತ್ಮರ ಹೆಂಡತಿಯಾದಂತಹ ಸತ್ಯಭಾಮ ಶ್ರೀಕೃಷ್ಣ ಪರಮಾತ್ಮರ ತುಲಾಭಾರವನ್ನು ಮಾಡುತ್ತಿರುತ್ತಾಳೆ.
ಶ್ರೀಕೃಷ್ಣ ಪರಮಾತ್ಮರು ತಕ್ಕಡಿಯ ಒಂದು ತುದಿಯಲ್ಲಿ ಕುಳಿತರೆ ಸತ್ಯಭಾಮ ತಕ್ಕಡಿಯ ಮತ್ತೊಂದು ತುದಿಯಲ್ಲಿ ತನ್ನ ಒಡವೆಯನ್ನೆಲ್ಲ ಹಾಕುತ್ತಿದ್ದಳು. ಆದರೆ ಎಷ್ಟೇ ಒಡವೆಗಳನ್ನು ಹಾಕಿಟ್ಟರೂ ಸಹ ಶ್ರೀಕೃಷ್ಣ ಪರಮಾತ್ಮರು ಕುಳಿತಿರುವಂತಹ ತಟ್ಟೆ ಮೇಲೇರುತ್ತಲೇ ಇರಲಿಲ್ಲ. ಈ ಸುದ್ದಿ ತಿಳಿದ ಶ್ರೀಕೃಷ್ಣ ಪರಮಾತ್ಮರ ಪಟ್ಟ ಧರಿಸಿ ರುಕ್ಮಿಣಿಯು ಅಲ್ಲಿಗೆ ಬಂದು ತುಳಸಿ ದಳವನ್ನು ಒಡವೆಗಳ ತಟ್ಟೆಗೆ ಹಾಕುತ್ತಾಳೆ. ಆಗ ಶ್ರೀಕೃಷ್ಣ ಪರಮಾತ್ಮರು ಕುಳಿತಿರುವ ತಟ್ಟೆ ಮೇಲಕ್ಕೆ ಬಂದು ತುಳಸಿ ದಳದ ತಟ್ಟೆಯ ಜೊತೆ ಸಮನಾಗಿ ತೂಗುತ್ತದೆ. ಆಗ ಸತ್ಯಭಾಮೆಗೆ ಭಕ್ತಿ ಮುಖ್ಯವೇ ಹೊರತು ಐಶ್ವರ್ಯವಲ್ಲ ಎಂಬುದರ ಅರಿವಾಗಿ ನಾಚಿಕೆಯೂ ಸಹ ಮೂಡುತ್ತದೆ. ರುಕ್ಮಿಣಿಯು ಶ್ರೀಕೃಷ್ಣ ಪರಮಾತ್ಮರಿಗೆ ಪ್ರಿಯವಾದಂತಹ ತುಳಸಿಯ ಶ್ರೇಷ್ಠತೆಯನ್ನು ತಿಳಿದಿದ್ದಳು. ತುಳಸಿಗೆ ಸಮನಾದಂತಹ ವಸ್ತು ಈ ಲೋಕದಲ್ಲಿ ಮತ್ತೊಂದಿಲ್ಲ ಎಂಬುದನ್ನು ಸಹ ಅವಳು ಈ ಲೋಕಕ್ಕೆ ತಿಳಿಸಿಕೊಟ್ಟಳು. ಶ್ರೀಕೃಷ್ಣ ಜನ್ಮಾಷ್ಟಮಿಯ ದಿನ ಶ್ರೀಕೃಷ್ಣ ಪರಮಾತ್ಮರಿಗೆ ತಪ್ಪದೆ ತುಳಸಿಯನ್ನು ಅರ್ಪಿಸಿ ಪೂಜೆ ಮಾಡಬೇಕು. ಪಂಚಾಮೃತವು ಹಾಲು, ಮೊಸರು, ತುಪ್ಪ, ಜೇನುತುಪ್ಪ ಹಾಗೂ ಸಕ್ಕರೆ ಎಂಬ 5 ಅಮೃತಗಳನ್ನು ಸೇರಿಸಿ ತಯಾರಿಸಿರುವಂತಹ ಪವಿತ್ರವಾದ ಪದಾರ್ಥ. ಈ ಪಂಚಾಮೃತ ಶ್ರೀಕೃಷ್ಣ ಪರಮಾತ್ಮರಿಗೆ ಇಷ್ಟವಾದಂತಹ ನೈವೇದ್ಯ. ಶ್ರೀಕೃಷ್ಣ ಪರಮಾತ್ಮರ ಚಿಕ್ಕ ಮೂರ್ತಿ ಇದ್ದರೆ ಜನ್ಮಾಷ್ಟಮಿಯ ದಿನ ಆ ಮೂರ್ತಿಗೆ ಪಂಚಾಮೃತದಿಂದ ಅಭಿಷೇಕವನ್ನು ಮಾಡಬೇಕು. ಅಥವಾ ಶ್ರೀಕೃಷ್ಣ ಪರಮಾತ್ಮರ ವಿಗ್ರಹಕ್ಕೆ ಪಂಚಾಮೃತವನ್ನು ನೈವೇದ್ಯವನ್ನಾಗಿ ಅರ್ಪಿಸಬೇಕು. ಪಂಚಾಮೃತವನ್ನು ಅರ್ಪಣೆ ಮಾಡುವುದರಿಂದ ಶ್ರೀಕೃಷ್ಣ ಪರಮಾತ್ಮರು ಸಂತಸಗೊಂಡು ಆ ವ್ಯಕ್ತಿಗೆ ಜೀವನದಲ್ಲಿ ಅಗತ್ಯವಿರುವ ಎಲ್ಲವನ್ನೂ ಕರುಣಿಸುತ್ತಾರೆ. ಶ್ರೀಗಂಧ. ಶ್ರೀಕೃಷ್ಣ ಪರಮಾತ್ಮರಿಗೆ ಪರಿಮಳಯುಕ್ತ ಶ್ರೀಗಂಧ ಬಹಳ ಇಷ್ಟ. ದ್ವಾಪರಾಯುಗದ ಮಹಾಭಾರತದಲ್ಲಿ ಪ್ರಭು ಶ್ರೀಕೃಷ್ಣ ಪರಮಾತ್ಮರು ಯುಧಿಷ್ಠಿರನಿಗೆ ಶ್ರೀಗಂಧದ ಮಹತ್ವವನ್ನು ವಿವರಿಸುತ್ತಾರೆ. ಸಾವಿರಾರು ಹಾವುಗಳು ಶ್ರೀಗಂಧದ ಮರವನ್ನು ಸುತ್ತಿಕೊಂಡಿದ್ದರೂ ಅಥವಾ ಸಾವಿರಾರು ಹಾವುಗಳ ವಿಷ ಶ್ರೀಗಂಧದ ಮರವನ್ನು ತಾಕಿದರೂ ಶ್ರೀಗಂಧದ ಪಾವಿತ್ರತೆಗೆ ಯಾವುದೇ ಧಕ್ಕೆ ಉಂಟಾಗುವುದಿಲ್ಲ ಹಾಗೂ ಅದರ ಸುಗಂಧವು ಕಿಂಚಿತ್ತೂ ಕಡಿಮೆಯಾಗುವುದಿಲ್ಲ ಎಂದು ಅವರು ತಿಳಿಸಿಕೊಡುತ್ತಾರೆ. ಶ್ರೀಕೃಷ್ಣ ಜನ್ಮಾಷ್ಟಮಿಯ ದಿನ ಶ್ರೀಕೃಷ್ಣ ಪರಮಾತ್ಮರನ್ನು ಪೂಜಿಸುವಾಗ ಶ್ರೀಕೃಷ್ಣ ಪರಮಾತ್ಮರಿಗೆ ಶ್ರೀಗಂಧದ ತಿಲಕವನ್ನು ಇಡಬೇಕು. ಈ ರೀತಿ ಮಾಡುವುದರಿಂದ ವ್ಯಕ್ತಿಯ ಎಲ್ಲ ತೊಂದರೆಗಳು ನಿವಾರಣೆಯಾಗಿ ಮಹಾಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷ ಆತನ ಮೇಲೆ ಸದಾಕಾಲವಿರುತ್ತದೆ. ಆತ್ಮೀಯರೇ, ಶ್ರೀಕೃಷ್ಣ ಪರಮಾತ್ಮರಿಗೆ ಪ್ರಿಯವಾದಂತಹ 10 ಪ್ರಮುಖ ವಸ್ತುಗಳ ಕುರಿತಾಗಿ ವಿಶೇಷ ಮಾಹಿತಿಯನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.